ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 29ನೇ ವಾಕ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಸಾಮಾನ್ಯವಾಗಿ ಸೋತು ಹೋಗುವುದು ಯಾವಾಗ ಅಂದ್ರೆ, ನಮ್ಮ ಜೀವಿತದಲ್ಲಿ ಎಲ್ಲಾ ಕಾರ್ಯಗಳು ನಕಾರಾತ್ಮಕವಾಗಿ ನಡೆಯುತ್ತಿರುವಾಗ, ಅಥವಾ ನಮಗೆ ವಿರುದ್ಧವಾಗಿ ಕಾರ್ಯಗಳು ನಡೆಯುತ್ತಿರುವಾಗ, ನಮ್ಮ ವಿರುದ್ಧವಾಗಿ ಜನಗಳು ಮಾತನಾಡುತ್ತಿರುವಾಗ, ನಮ್ಮ ವಿರುದ್ಧವಾಗಿ ಅನೇಕ ಕಾರ್ಯಗಳು ಸಂಗತಿಗಳು ನಡೆಯುತ್ತಿರುವಾಗ ಬಲವೇ ಇಲ್ಲದಂತೆ ಆಗಿಬಿಡುತ್ತೇವೆ. ನಾವು ಕುಂದಿ ಹೋಗುತ್ತೇವೆ, ಆತ್ಮಿಕವಾಗಿ ಸೋತು ಹೋಗುತ್ತೇವೆ. ಯಾರು ನಮ್ಮನ್ನ ಬಲಪಡಿಸಲಿಕ್ಕೆ ನಿಲ್ಲೋದಿಲ್ಲ. ಸಾಮಾನ್ಯವಾಗಿ ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ವಸ್ತುವನ್ನ ಕಳೆದುಕೊಂಡಾಗ, ಯಾವುದೋ ಒಂದು ವ್ಯಕ್ತಿ ನಮ್ಮಿಂದ ದೂರ ಹೋದಾಗ, ಅಥವಾ ಯಾವುದೋ ಒಂದು ಕಾರ್ಯಗಳು ಆಗಬಾರದ ಕಾರ್ಯಗಳು, ನಡೆಯಬಾರದ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆದಾಗ ನಾವು ಸೋತು ಹೋಗುವುದುಂಟು. ಎರಡದಾಗಿ ಪ್ರಿಯ ದೇವರ ಮಕ್ಕಳೇ, ನಾವು ಸೋತು ಹೋಗುವುದು ಯಾವುದ್ರಲ್ಲಿ ಅಂದ್ರೆ, ಮಾನಸಿಕವಾಗಿ ಸೋತು ಹೋಗುತ್ತೇವೆ, ದೈಹಿಕವಾಗಿ ಸೋತು ಹೋಗುತ್ತೇವೆ, ಆತ್ಮಿಕವಾಗಿ ಸೋತು ಹೋಗುತ್ತೇವೆ. ಮಾನಸಿಕವಾಗಿ ಯಾವ ರೀತಿ ಸೋತು ಹೋಗ್ತೇವೆ ಅಂದ್ರೆ, ಸಮಸ್ಯೆಗಳು ಸುತ್ತಿಕೊಂಡಾಗ, ಅನೇಕ ರೀತಿಯ ಇಕ್ಕಟ್ಟುಗಳು ಬರುವಾಗ, ವೇದನೆಗಳು ಬರುವಾಗ ಮಾನಸಿಕವಾಗಿ ಸೋತು ಹೋಗುತ್ತೇವೆ. ಎರಡನೇದಾಗಿ ದೈಹಿಕವಾಗಿ ಯಾವಾಗ ಸೋತು ಹೋಗ್ತೇವೆ ಅಂದ್ರೆ, ನಮ್ಮ ಜೀವಿತದಲ್ಲಿ ನಮಗೆ ಯಾವುದೋ ಒಂದು ಕಾಯಿಲೆ ಬರುವಾಗ, ಅಥವಾ ಯಾವುದೋ ಒಂದು ರೋಗಗಳು ನಮ್ಮನ್ನು ಬರುವಾಗ, ಯಾವುದೋ ಸಂಗತಿಗಳು ನಡೆಯಬಾರದ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆಯುವಾಗ ನಾವು ದೇಹದಲ್ಲಿ ಸೋತು ಹೋಗುತ್ತೇವೆ. ಮೂರನೇದಾಗಿ ಆತ್ಮಿಕವಾಗಿ ಸೋತು ಹೋಗುವುದು ಯಾವಾಗ ಎಂಬುದಾಗಿ ನಾವು ಗಮನಿಸೋದಾದ್ರೆ, ನಮ್ಮನ್ನ ಯಾರು ಉತ್ತೇಜನ ಪಡಿಸದೇ ಇರುವಾಗ, ನಮ್ಮ ಬಗ್ಗೆ ಇರೋ ಅನೇಕ ವ್ಯಕ್ತಿಗಳು ತಪ್ಪಾಗಿ ಮಾತನಾಡುವಾಗ, ಅನೇಕರು ನಮ್ಮ ಮೇಲೆ ನಿಂದೆಗಳನ್ನ ಹೊರಿಸುವಾಗ, ಅಪರಾಧಗಳನ್ನ ಹೊರಿಸುವಾಗ, ಅನೇಕ ಕಾರ್ಯಗಳಲ್ಲಿ ನಾವು ತಪ್ಪು ಮಾಡದಿದ್ದರೂ ನಮ್ಮ ಮೇಲೆ ತಪ್ಪುಗಳನ್ನು ಹೊರಿಸುವಾಗ ನಾವು ಸೋತು ಹೋಗುತ್ತೇವೆ. ಆದ್ರೆ ಪ್ರಿಯರೇ, ಈ ಸೋತು ಹೋದಾಗ ನಮ್ಮನ್ನ ಬಲಪಡಿಸುವುದಕ್ಕಾಗಿ ಯಾವ ಒಂದು ಶಕ್ತಿ ಆಗಲಿ, ಯಾವ ಒಂದು ಬಲವಾಗಲಿ ನಮ್ಮನ್ನು ಬಲಪಡಿಸಲಿಕ್ಕೆ ಸಾಧ್ಯವಿಲ್ಲ. ಈ ಲೋಕದಲ್ಲಿರುವ ಮನುಷ್ಯರ ಬಲವಾಗಬಹುದು, ಸೈತಾನನ ಬಲವಾಗಬಹುದು, ಅಥವಾ ಅಧಿಕಾರ ಬಲವಾಗಬಹುದು, ಅಥವಾ ಇರುವಂತ ಹಣಕಾಸಿನ ಬಲವಾಗಿರಬಹುದು, ನಮ್ಮ ದೇಹದ ಬಲವಾಗಿರಬಹುದು, ಯಾವುದು ಕೂಡ ನಮ್ಮನ್ನು ಬಲಪಡಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ದೇವರ ಬಲವು ನಮ್ಮನ್ನು ಬಲಪಡಿಸುತ್ತದೆ. ಅದಕ್ಕೆ ದೇವರಾತ್ಮನು ಸ್ಪಷ್ಟವಾಗಿ ನಮ್ಮೊಟ್ಟಿಗೆ, ದೇವರಾತ್ಮನ ಇವತ್ತು ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಹೇಳ್ತದನೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ. ಸೋತು ಹೋಗಿದ್ಯಾ, ನಿನ್ನ ಜೀವಿತವೇ ಬೇಡ ಎನ್ನುವಂತ ಪರಿಸ್ಥಿತಿಗೆ ನೀನು ಬಂದಿರಬಹುದು. ಅಯ್ಯೋ, ಯಾಕೆ ನನ್ನ ಜೀವಿತದಲ್ಲಿ ಈ ರೀತಿ ಆಗ್ತಾ ಇದೆ, ಎಲ್ಲವನ್ನು ಕಳೆದುಕೊಂಡಿದ್ದೇನೆ, ಎಲ್ಲವನ್ನು ತಿರಸ್ಕರಿಸ ಹೊಂದಿದ್ದೇನೆ, ಎಲ್ಲರಿಂದ ನೋವನ್ನ ಅನುಭವಿಸಿದ್ದೇನೆ, ನನ್ನ ಜೀವಿತವೇ ವ್ಯರ್ಥವಾಗಿದೆ, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇರಬಹುದು. ಬಹಳ ಸೋತು ಹೋಗಿ ನಿನ್ನ ಆತ್ಮವು ಕುಂದಿ ಹೋಗಿರಬಹುದು. ಯಾರೂ ನಿನ್ನನ್ನ ಬಲಪಡಿಸದೆ, ಯಾರನ್ನೂ ನಿನ್ನ ಉತ್ತೇಜನ ಪಡಿಸದೇ ಇರಬಹುದು. ಆದ್ರೆ ದೇವರ ಆತ್ಮನು ಇವತ್ತು ನಿನ್ನ ನೋಡಿ ಹೇಳ್ತಾ ಇದ್ದಾನೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು. ಸಾಧಾರಣವಾದ ಬಲವನ್ನು ದೇವರು ಕೊಡ್ತಾ ಇಲ್ಲ ನೋಡ್ರಿ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ. ನಿರ್ಬಲರಾಗಿದ್ದೀರಾ, ಯಾವುದೋ ಒಂದು ನಿರ್ಬಲ ವ್ಯವಸ್ಥೆಯಲ್ಲಿ ಬಲಹೀನತೆಯಲ್ಲಿ ನೀವಿದ್ದೀರಾ, ಯಾವುದೋ ಒಂದು ಬಲಹೀನತೆ ನಿಮ್ಮನ್ನು ಆಳ್ವಿಕೆ ಮಾಡ್ತಾರೆ, ದೇವರು ನಿಮಗೆ ಬಹುಬಲವನ್ನು ದಯಪಾಲಿಸ್ತಾನೆ. ಆ ಒಂದು ಬಲಹೀನತೆಯನ್ನು ತೆಗೆದುಹಾಕಿ, ಆ ಒಂದು ಕಾರ್ಯಗಳನ್ನು ತೆಗೆದುಹಾಕಿ ದೇವರ ಬಹುಬಲವು ನಿಮಗೆ ಸಿಕ್ಕುವುದರಿಂದ ಎಲ್ಲದರಿಂದಲೂ ಎಲ್ಲಾ ಪರಿಸ್ಥಿತಿಗಳಿಂದ ನೀವು ಹೊರಗಡೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಇವತ್ತಿನ ವಾಕ್ಯವನ್ನು ನಾವು ಗಮನಿಸ್ತಾ ಇದ್ದೇವೆ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸುವುದು ಮತ್ತೆ ನಿರ್ಬಲನಿಗೆ ಬಹುಬಲವನ್ನ ದಯಪಾಲಿಸುವಂಥದ್ದು. ಎಂಥ ಒಳ್ಳೆ ದೇವರು ನಮ್ಮ ದೇವರು ನೋಡ್ರಿ. ಸೋತು ಹೋದವರಿಗೆ ತ್ರಾಣವನ್ನು ಅನುಗ್ರಹಿಸ್ತಾನೆ, ನಿರ್ಬಲರಾದವರಿಗೆ ಬಹುಬಲವನ್ನ ದಯಪಾಲಿಸುವಂತ ದೇವರಾಗಿದ್ದಾನೆ. ಆ ದೇವರು ನಮ್ಮ ದೇವರಾಗಿರೋದ್ರಿಂದ ನೀವು ಸೋತು ಹೋಗಿರಬಹುದು, ನಿರ್ಬಲರಾಗಿರಬಹುದು, ನಿಮಗೆ ದೇವರು ಬಹುಬಲವನ್ನು ದಯಪಾಲಿಸಿ ನಿಮ್ಮ ಜೀವಿತದಲ್ಲಿರುವ ಎಲ್ಲ ಸನ್ನಿವೇಶಗಳನ್ನ, ಪರಿಸ್ಥಿತಿಗಳನ್ನ ಆತನು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂತಹ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ದೇವರೇ, ವಾಕ್ಯದಲ್ಲಿ ಬರೆದಿರುವ
ಹಾಗೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯದ ಮುಖಾಂತರ ನಮ್ಮನ್ನು ಸಂಧಿಸಲಿಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಯಾರೆಲ್ಲ ಸೋತು ಹೋಗಿದ್ದಾರೋ, ಯಾರೆಲ್ಲ ನಿರ್ಬಲರಾಗಿದ್ದಾರೋ, ತಮ್ಮ ಜೀವಿತವೇ ಬೇಡ ಎನ್ನುವಂತ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿದ್ದಾರೋ, ಏನೋ ಒಂದು ಕಳ್ಕೊಂಡಿದ್ದಾರೋ, ಶಕ್ತಿಯೇ ಇಲ್ಲದಂತೆ, ಬಲವೇ ಇಲ್ಲದಂತೆ ಸೋತು ಕುಗ್ಗಿ ಹೋಗಿದ್ದಾರೋ, ದೇವರೇ ಈ ವಾಕ್ಯವನ್ನು ಕೇಳುವಾಗಲೇ ಅವರಿಗೊಂದು ಹೊಸ ಬಲವನ್ನು ನೀನು ಅನುಗ್ರಹ ಮಾಡು ಸ್ವಾಮಿ. ಒಂದು ಹೊಸ ಶಕ್ತಿಯನ್ನು ನೀನು ಅನುಗ್ರಹ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಹಾಗೇ ಮಾಡಿದ್ದಕ್ಕಾಗಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವ್ರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.